ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ವಿಜಯಪುರದಲ್ಲಿ ಅದ್ದೂರಿಯಾಗಿ ನಡೆದ ರಾಯಣ್ಣ ಜಾತ್ರೋತ್ಸವ. ವಿಜಯಪುರ ನಗರದ ದರ್ಬಾರ್ ಮೈದಾನದಲ್ಲಿ ಆಗಸ್ಟ್ 23ರಂದು ರಾಯಣ್ಣನ ಜಾತ್ರೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ 10:30ಕ್ಕೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆ ಆರಂಭಗೊಂಡು ಮಧ್ಯಾಹ್ನ 1 ಗಂಟೆಗೆ ದರ್ಬಾರ್ ಮೈದಾನದಲ್ಲಿ ಬಹಿರಂಗ ಸಭೆ ನಡೆಯಿತು. ರೇವಣಸಿದ್ದೇಶ್ವರ ಗುರುಪೀಠದ ಪರಮಪೂಜ್ಯ ರೇವಣಸಿದ್ದೇಶ್ವರ ಶಾಂತಮಯ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಗಳ ಪರಮಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕಾರ್ಯಕ್ರಮ ಉದ್ಘಾಟಿಸಿದರು. ವಿವಿಧ ಕ್ಷೇತ್ರಗಳ ಗಣ್ಯರು, ಸಮಾಜದ ಮುಖಂಡರು ಹಾಗೂ ಹೋರಾಟಗಾರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಜಾತ್ರೋತ್ಸವದಲ್ಲಿ ವಿಜಯಪುರ ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಂಗೀತ ಕಲಾವಿದರು, ಸ್ವತಂತ್ರ ಹೋರಾಟದ ಘಟನೆಗಳನ್ನು ಬಿಂಬಿಸುವ ವೇಷಭೂಷಣ ಕಲಾವಿದರು ಹಾಗೂ ಏಕಪಾತ್ರಾಭಿನಯ ಕಲಾವಿದರು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಕಾರ್ಯಕ್ರಮವು ರಾಯಣ್ಣನ ದೇಶಪ್ರೇಮ ಮತ್ತು ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನು ಸ್ಮರಿಸುವ ವೇದಿಕೆಯಾಯಿತು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿದ್ದು ಬಾಲಪ್ರತಿಭೆ ದಯಾನಂದ ಮಾದೇವಪ್ಪ ಮಬ್ಬನೂರು. ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್ನ ಬೆಳಗಾವಿ ಜಿಲ್ಲಾ ವರದಿಗಾರರಾದ ಮಾದೇವಪ್ಪ ಮಾಯಪ್ಪ ಮಬ್ಬನೂರು ಮುರುಗೋಡು ಅವರ ಪುತ್ರ ದಯಾನಂದ ಅವರು ಸಂಗೊಳ್ಳಿ ಉತ್ಸವ, ಕಿತ್ತೂರು ಉತ್ಸವ, ನಂದಗಡ ಉತ್ಸವ, ಶಾಲಾ ಉತ್ಸವ, ಗಣರಾಜ್ಯೋತ್ಸವ ಹಾಗೂ ಸ್ವತಂತ್ರೋತ್ಸವ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ವಿಜಯಪುರದ ಪ್ರತಿಷ್ಠಿತ ವೇದಿಕೆಯಲ್ಲಿ ರಾಯಣ್ಣನ ಜಾತ್ರೋತ್ಸವದ ಸಂದರ್ಭದಲ್ಲಿ ಬಾಲಪ್ರತಿಭೆ ಪ್ರದರ್ಶಿಸಲು ಅವಕಾಶ ದೊರೆತ ಹಿನ್ನೆಲೆಯಲ್ಲಿ ದಯಾನಂದ ಅವರ ತಂದೆ ತಾಯಿ, ಕುಟುಂಬಸ್ಥರು, ಬಂಧು ಬಳಗ, ಶಾಲೆಯ ಗುರು ಮಾತೆಯರು ಹಾಗೂ ಸ್ನೇಹಿತರು ಸಂತಸ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ನಡೆದ ಈ ರಾಯಣ್ಣನ ಜಾತ್ರೋತ್ಸವವು ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಶ್ರೀಗಳು ಅಭಿಪ್ರಾಯಪಟ್ಟರು. ರಾಯಣ್ಣೋತ್ಸವ ಸಮಿತಿ ಜಾತ್ರಾ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಜಾಲಗೇರಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಮಹಾದೇವಪ್ಪ ಮಾಯಪ್ಪ ಮಬ್ಬನೂರು, ಬೆಳಗಾವಿ ಜಿಲ್ಲಾ ವರದಿಗಾರರು, ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್, ಮುರುಗೋಡು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವತನ ಕಾಯ್ದುಕೊಂಡಾನಂತ ಜನರೊಂದರೆ ಏನು ಉಳಿಯಿತು ನನ್ನ ಪುಂಡಾಟಿಕೆ. ನಮ್ಮೂರ ಶಾನ ಭೋಗ ಕುಲಕರ್ಣಿ ಬಾಳ ಸೊಕ್ಕಿಗೆ ಬಂದಿದ್ದಾನೆ. ನೋಡಬೇಕು ಆತನ ಸೊಕ್ಕನ್ನು. ಒಂದೇ ವರೆಯಲ್ಲಿ 2 ಕಟ್ಗಳಿಲ್ಲಪ್ಪ, ಏನ್ ನೋಡಬೇಕು. ಈಗ ನಾನು ಸಂಗೊಳ್ಳಿ ಹೋಗಿ ನಮ್ಮೂರ ಕುಲಕರ್ಣಿಯವರಿಗೆ ಒಂದು ಗತಿ ಕಾಣಿಸಿ ಅತ್ಯಂತ ಬಯಲುಂಗಲ ಕಾರ್ಯಾಗ್ರಹದಲ್ಲಿರುವ ನನ್ನ ತಾಯಿ ಚೆನ್ನಮ್ಮನವರಿಗೆ ಭೇಟಿಯಾಗಿ ಬರ್ತೇನೆ. ಜೈ ಶಂಭಾರ, ಜೈ ಶಂಭ. ಸೂಪರ್, ಅದ್ಭುತವಾದಂತಹ ಅಭಿನಯ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ದಯವಿಟ್ಟು ಜೋರಾದ ಚಪ್ಪಾಳೆನ ಬರಲಿ ಆ ಪ್ರತಿಭೆಗೆ. ತುಂಬಾ ಧನ್ಯವಾದಗಳು ತಮಗೆ ಅಂತ ಹೇಳ್ತಾ ನಾನು ನಿಜಾನ ಸಂಗೊಳ್ಳಿ ರಾಯಣ್ಣ ನೋಡ್ತೀನಿ ಕಣ. ನನಗೆಲ್ಲ ಮುಖ್ಯಂಗರಿಗೆ ನಮಸ್ಕಾರ ಮಾಡ್ತಾ, ಎಲ್ಲಾ ನಾಯಕರಿಗೂ ಯುವ ನಾಯಕರು ಬಹಳ ಕಡಿಮೆ ಇದಾರಪ್ಪ. ಆದ್ರೆ ನಾಗಲಕ್ಷ್ಮಿ ಒಬ್ರು ಸಾಕು ವೇದಿಕೆನೆಲ್ಲ ಕೈ ತಗೊಳ್ತಿದ್ರು. ತಂಗಿ ಬರ್ರಿ, ಯಾರು ಕರೆಯಲ್ಲ, ನನ್ನ ಜೋಡಿ ನಿಲ್ ಬರ್ರಿ, 4 ಜನ ಇದೀವಿ, ಬರ್ರಿ ನಿಂತ್ಕೊಳ್ಳಿ ಅಲ್ರಿ. ನಿಂತ್ಕೊಳ್ಳಿ ಅಲ್ಲ, ಬರ್ರಿ. ನಮ್ಮ ಹೆಣ್ಮಕ್ಳಿಗೆ ಸ್ಥಾನ ಇರಲ್ರಿ, ವೇದಿಕೆ ಕರೆದ್ರು ಮೈಕ್ ಕೊಡಲ್ರಿ. ಅಂಥದ್ರಲ್ಲಿ ನಾವು 4 ಜನಕ್ಕೆ ವೇದಿಕೆ ಕೊಟ್ಟಿದ್ದೀರಪ್ಪ, ಮೈಕ್ ಕೊಟ್ಟಿದ್ದೀರಪ್ಪ, ಮಹಿಳಾ ಆಯೋಗದ ಅಧ್ಯಕ್ಷನ ಕರೆಸಿ ಗೌರವಿಸಿದ್ರಪ್ಪ. ಯಾವಾಗ ಒಂದು ಸಮಾಜ ಮುಂದೆ ಬರುತ್ತೆ ಅಂತಂದ್ರೆ ವೇದಿಕೆಯಲ್ಲಿ ಅರ್ಧದಷ್ಟು ಮಹಿಳೆಯರು ಇರಬೇಕು, ಸಮಾಜದ ಮಹಿಳೆಯರು. ಅವಾಗಲೇ ಮಾತ್ರ ಸಮಾಜ ಮುಂದುವರಿಯಕ್ಕೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಯಾವ ಸಮಾಜವನ್ನ ನೀವು ಕೇಳಿಸ್ಕೊಳ್ರು, ಯಾವ ಸಮಾಜವನ್ನ ನೀವು ನಮ್ಮ ಸಮಾಜ ಬಹಳ ಬೆಳಗೈತೆ ಅಂತ ಹೇಳ್ರು. ಹಣೆ ಮೇಲೆ ಎಲ್ಲರೂ ಹೇಳ್ತೀರಾ? ನಾನು ಹೇಳ್ರಪ್ಪ. ಹಣೆ ಮೇಲೆ ಬಂದರ ಚಂದ, ಮೇಲೆ ಕಂಬಳಿ ಅಂದ. ಕಂಬಳಿ ಯಾರು ಕೊಡ್ರಪ್ಪ. ಹಣೆ ಮೇಲೆ ಬಂದರ ಚಂದ, ಮೇಲೆ ಕಂಬಳಿ ಅಂದ. ಡೊಳ್ಳಿನ ಪದ ಚಂದ. ಎನರ್ಜಿ ಹೋಯ್ತಾ? ಆವಾಜ ಎಲ್ಲ ಹೋಗೈತೆ. ಸಮಯವನ್ನು ಪ್ಲೀಸ್ ಪಾಲಿಸೋಣ. ಹಣೆ ಮೇಲೆ ಬಂಡರ ಚಂದ, ಹೆಗಲ್ ಮೇಲೆ ಕಂಬಳಿ ಅಂದ. ಡೊಳ್ಳಿನ ಪದ ಚಂದ.
ನಮ್ಮ ಸಂಸ್ಕೃತಿ ಶ್ರೀಗಂಧ